ಬಡವರಿಗೆ ಬೇಕು ಎಂದಾಗ ಸಾಲ ಕೊಡೋದು, ಬೇಡವಾದಾಗ ಸಾಲ ಕೊಟ್ಟವರ ಪ್ರಾಣ ತೆಗೆಯುವುದು ಈ ದೇವರಾಜನ ಗುರಿ ಅಲ್ಲ. ಬಡವರನ್ನು ಬಡಿದು ಬಡವಾದ ಬಣ್ಣ ನಿಲ್ಲಿಸಿಕೊಂಡಿರುವ ಈ ಗೌಡರ ಮನೆತನದ ಬೇರೆ ಯಾವನಾದರುಗಳಿಗೆ ಬಂದರೆ ಹುಚ್ಚರಂತೆ ಕೊಚ್ಚಿ ಹಾಕಿ ಮನಸ್ಸಿಚ್ಚೆಯಂತೆ ಮೆರೆಯುವುದಲ್ಲವೇ ಈ ಗೌಡರ ಕಾರ್ಯ. ಈ ದಟ್ಟ ಗುಣ ದೇವೇ ಗೌಡನ ಗುಣ. ಈ ದಲಿತರಿಗೆ ಗೊತ್ತು. ಈ ಗೌಡನ ಗುಲಾಮರಾಗಿ ನನ್ನ ಪಾದಕ್ಕೆ ಸಲಾಮಡಿತ ಬಿದ್ದರೆ ಸರಿ, ಅವರಿಗೆ ಬಡಿಯುತ್ತಾ ಬಿದ್ದರೆ ಆ ಬಡಪಾಯಿಗಳ ಪ್ರಾಣ ಪಾವನವಾಗುವುದು. ಇಲ್ಲ, ನಾವೇ ಕಿಲಾಡಿ ಎಂದು ಗಲಾಟೆ ತೋರಿಸಲು ಬಂದರೆ ಗಲಾಟೆ ಮಾಡದೆ ಗಪ್ಚುಪಾಗಿ ಕಳಿಸಿಬಿಡುವ ಆ ಗಗನ ಯಾತ್ರೆಗೆ. ಅದಕ್ಕೆ ಅಂತ ಮಲ್ಲು ನೀರೊಪ್ಪಣೆ ನಿಗರಾಡಿ ನೀರಪ್ಪಣೆ ವೀರತ್ವ ತೋರಿಸಲು ಬಂದ ಆ ಬೇಡ ಬದಲು ಹಾಳಾಗಿ ಕಡೆ ಮಾಡಿದೆ. ಸತ್ತ ಚಂದ್ರಂತೆ ನೋಡುತ್ತಾ ನಿಂತ ಜನ ಯಾರು ಒಬ್ಬರು ಬಂದು ಈ ದೇವರಾಜನನ್ನು ತಡೆಯಲಿಲ್ಲ. ತಡೆಯನ್ನು ಅಷ್ಟೇ ಅಲ್ಲ ದೇವರಾಜ್, ನಿನ್ನ ಬಗ್ಗೆ ಯಾವ ಅಧಿಕಾರಿಗಳು ಸುಳಿವು ಕೊಟ್ಟರೆ ಸುಳಿದಾರು ಸ್ವಲ್ಪ ಜಾಗವಿಲ್ಲ. ಈ ಗೌಡ ಅಣ್ಣನೇ ನಾ ಮಾಡಿದ್ದೇ ಮಾರ್ಗವೇ. ನನ್ನ ಮಾರ್ಗದಲ್ಲಿ ನಡೆದು ಬಂದರೆ ಸರಿ. ಈ ನನ್ನ ಕಪಡದ ಕುಟುಂಬಕ್ಕೆ ಬಿಡಿಕೆ ರಾತ್ರಿಯನ್ನು ಅವರ ಜೀವನಕ್ಕೆ ತಂದು ತೋರಿಸಿದ ಬಿಡುವರೆ ಬಾಯಿಗಳಿಗೆ ಮನದಾರಿ. ಹೌದಣ್ಣ, ಜನರಿದೆ ಹೆದರಿಸುವ ಜನ, ಎದ್ದು ನಿಂತರೆ ತಿರುಗಿ ಓಡುವ ಜನ ತುಂಬಿ ತುಳುಕುತ್ತಿದ್ದಾರೆ ಈ ಸಮಾಜದಲ್ಲಿ. ನಾವೇಕೆ ಸಂಪನ್ನರಿಗೆ ಬಾಳಬೇಕು? ನಮ್ಮ ಸೇವೆಗೆ ಸವಾಲು ಹಾಕಿ ಒಂದು ಹುಪ್ಪಿಸಿ ತಿರುಗುವ ಆತನು ವೈರಿಯನ್ನು ಪಡೆದು ಭಕ್ತರಾಗಿ ಬಾಳಬೇಕು ಈ ಬನ್ನಿಗ ಸಮಾಜದಲ್ಲಿ. ಕರೆಕ್ಟ್ ದೇವರಾಜ್, ಅಣ್ಣ ಇಲ್ಲದವರಿಗೆ ಅಣ್ಣ ಹಾಕಿ, ದುಡ್ಡು ಇಲ್ಲದವರಿಗೆ ದುಡ್ಡು ಕೊಟ್ಟು, ಕಷ್ಟದಲ್ಲಿದ್ದವರಿಗೆ ಕರುಣದಲ್ಲಿ ಕಾಪಾಡಿಕೊಂಡು ಬಂದ ಈ ಜನಗಳ ಮನದ ಮೇಲೆ ಯಾವುದಾದ್ರೂ ಬೀದಿನ ಗೋವು ಎಂಬುದು ಬಂದರೆ ಅದಕ್ಕೆ ಮಬ್ಬು ಹಿಡಿಸಿ ಮರಣ ಪತ್ರ ಬರೆದು ಕಟ್ಟು ಕಳಿಸುವ ಈ ಜನ ಮೇಲೆ ದರ್ಬಾರು ಮಾಡುವ ದೇವೇಗೌಡರ ಕೆಪಾಸಿಟಿ. ದೇವೇಗೌಡ್ರ ದೇವರಿಗೆ ಸಾವಳಿ ಮಾಡಿಕೊಂಡು ಬರ್ತೀನಂತ ಹೋದ ನೀನು ದೊಡ್ಡ ಶೂಲವನ್ನು ಉದ್ರಣದಂತೆ ಕಾಡ್ತೀನಲ್ಲ. ಶೂಲವನ್ನು ಹೊತ್ಕೊಂಡ್ಬಾರ್ದು ಅಷ್ಟೇ ಅಲ್ರಿ, ನೀವ್ ಹೇಳಿದಂಗ ಭಾರಿ ಬಂದೋಬಸ್ತ್ ಮಾಡಿ ಆ ಧರ್ಮನ ಮನೆ ಮುಂದೆ ನಿಂತ ನಮ್ಮ ಗೌಡ್ರ ಸಾಲ ಕೊಡ್ತೀವೋ ಏನ್ ನಿಮ್ ಮನೆ ಹಾಕ್ಲಿ ಅಂತ ಹೇಳಿ ಅವ್ರ ಮನೆಯಾಗಿನ ಸಾಮಾನ್ ಎಲ್ಲಾ ತೆಗೆದು ಹೊರಗೆ ಹಾಕತ್ತಿದ್ದೇವ್ರ. ಅಟೋತಿ ಬಂದ ನೋಡ್ರಿ ಆ ಶಂಕ್ರ ಅವನರಿ ಆ ಸಿಎಂ ತಮ್ಮ ಶಂಕ್ರ ಬಂದವನ ಲೇ ಮುರ್ಗ್ಯ ಅಂತೇಳಿ ನನ್ನ ಬೈಯಾಕತ್ತಿದನ್ರಿ. ಅಷ್ಟೇ ಅಲ್ರಿ, ಇನ್ನೊಂದ್ ಸ್ವಲ್ಪ ನಾ ಏನಾರ ಅಲ್ಲೇ ನಿಂತಿದ್ದೇನ್ರ ನನ್ನ ಮುರಿದು ಕಳಿಸ್ತಿದ್ದೇನ್ರಿ ಆ ಮಗ. ಒಂದು ಹೊತ್ತು ಕೂಲಿಗೂ ಗತಿ ಇಲ್ಲದೆ ಕಣ್ಣವರ ಹತ್ರ ಕೂಲಿ ಮಾಡಿ ತಿರುಗುವ ಮಗ ನಿನ್ನ ಮೇಲೆ ಕೈಯ ಬರೆದು ಬಂದರೆ ಗೌಡ್ರ ಕೈ ಮಾಡೋದು ಅಷ್ಟೇ ಅಲ್ರಿ, ನಾ ಏನಾರ ಇನ್ನೊಂದ್ ಸ್ವಲ್ಪ ಅಲ್ಲೇ ನಿಂತಿದ್ದೇನ್ರಿ. ಈಗ ಗೌಡ್ರ ಈ ಕಾಲ ಹಿಂಗೈತಲ್ರಿ, ಇದನ್ನ ಹಿಂಗ ಮಾಡಿ ಕಳಿಸ್ತಿದ್ದೀನ್ರಿ ಆ ಮಗ. ಅಗದಿ ಒಂದ್ ಮನೆ ನಮ್ ಬಸನಗೌಡ್ರ ಹೊಲದ ಮೇದ ಜೋರ್ ಬಾಣದ ಮಗ ಮಂಗೆ ಹಚ್ಚಿಕೊಂಡ
ಕಳೆದುಕೊಳ್ಳುವುದು. ಅದರಂತೆ ನಮ್ಮ ಮನೆಯ ಅನ್ನವನ್ನೇ ಉಂಡು ನಮ್ಮ ಬೆಳ್ಳಿಂದು ಕಾರ್ಯ ಮಾಡಲು ಬಂದ ಆ ಶಂಕರ ಮನೆ ಉಂಡವನ್ನೇ ಬೇರ್ಪಡಿಸಿ ಬಿಡೋಣ. ಬೇರೆ ಆ ಶಿವಶಂಕರ ವಿಷ್ಣುವಾದ ತರವಲ್ಲ. ಏಕೆಂದರೆ ಹಿಂದೆ ತಂದೆ 40 ಎಕರೆ ಆಸ್ತಿಯನ್ನು ನಮ್ಮ ತಮ್ಮಲ್ಲಿ ಬಿಟ್ಟು ಸತ್ತು ಹೋಗಿದ್ದಾನೆ. ಅದು ಅಲ್ಲದೆ ಆ ಆಸ್ತಿ ಬಡಾಧಿಕಾರಿ ಶಿವನ ಹೆಸರಿನಲ್ಲಿದೆ. ಅದನ್ನು ಹೇಗಾದರೂ ಮಾಡಿ ನಮ್ಮ ಸಮರ್ಪಣೆಯನ್ನು ಸಾಧಿಸಿ ಮೋಸದಿಂದ ಸಹಿ ಹಾಕಿಸಿಕೊಂಡು ಆ ನಂತರ ಎತ್ತಿ ಹಾಕಲ ಆ ಬದ ಪಕ್ಷಿಗಳನ್ನ ಅವನ ತುತ್ತು ಕೂಳಿ ಗತಿ ಇಲ್ಲದ ಬಡಬೇಕಾಗಿ ಈಗಲೇ ಒಂದು ಮಾತು ಹೇಳಿದರೆ ನೇರವಾಗಿ ಅವರ ಮನೆಗೆ ಹೋಗಿ ಒಂದು ಸಹಿ ಹಾಕುತ್ತೇನೆ. ನೋಡು ದೇವರಾಜ್, ಬೆನ್ನಿಗೆ ಬೆಂಕಿ ನಾವು ಕೊಟ್ಟಾಗಲೇ ಅದು ಕರೆಗೆ ತಪ್ಪಾಗುವುದು. ಅದರಂತೆ ಸಾಲದ ಮೇಲೆ ಸಾಲ ಕೊಟ್ಟು ಎತ್ತರಕ್ಕೆ ಬೆಳೆಸಿ ನುಂಗಲಾರದ ತುತ್ತಾಗಿ ಸಾಯುವ ಸ್ಥಿತಿ ಬಂದಾಗ ಅದನ್ನು ಹತ್ತಕ್ಕೆ ನಮ್ಮ ಹೆಸರಲ್ಲಿ ಮಾಡಿಸಿಕೊಂಡು ಬೀದಿಯಲ್ಲಿ ಭಿಕಾರಿಯಂತೆ ಅಲೆದಾಡಿಸಿದಾಗಲೇ ಈ ದೇವೇಗೌಡನ ಆತ್ಮಕ್ಕೆ ಶಾಂತಿ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ತೆಗೆದುಕೊಂಡಮ್ಮ. ನೀನು ಹೇಳಿದ್ರೆ ನಾನು ತಾಳಿಕೊಂಡು ಹೋಗುತ್ತೇನೆ. ಆದರೂ ನನ್ನ ತಾಳ್ಮೆಯನ್ನು ಕಟ್ಟಡವನ್ನು ಕೆಡವಿ ಒಂದು ಯಾವನಾದರೂ ಅಡಿಯನ್ನು ಹೋದರೆ ಇದೇ ನನ್ನ ಕಣ್ಣಿನಿಂದ ಗಡಿ ಮಾರು ಮಾಡಿಬಿಡುವೆ. ಆ ಗಾಂಧಿಗರನ್ನು ಯಪ್ಪ ದೇವರಾಜಪ್ಪ, ಬುದ್ಧಿ ಸ್ವಲ್ಪ ಕಡಿಮೆ ನೋಡ್ರಿ. ಯಾಕಂದ್ರೆ ನೀವು ದೊಡ್ಡ ಗೌಡ್ರಕ್ಕಿಂತ ಸಣ್ಣವರಲ್ಲ, ಬರೀ ಸಣ್ಣ ಬುದ್ಧಿನ ಓಡಿಸಿ ಅವಸರಕ್ಕ ಅಪಾಯ ಈಡು ಮಾಡ್ಕೊತೀರಿ. ದೊಡ್ಡ ಗೌಡ್ರ ಹೆಂಗ್ ಹೇಳ್ತಾರ ಹಂಗ್ ಕೇಳ್ರಿ. ಹೌದಲ್ರಿ ಗೌಡ್ರ? ಮತ್ತ ನಾ ಹೇಳೋದ್ರಾಗ ಏನಾದ್ರು ತಪ್ಪೈತೇನ್ರಿ? ಹೌದು ದೇವರಾಜ್, ಈ ಸುತ್ತ 10 ರೈತರ ಆಸ್ತಿ ಪತ್ರ ನಮ್ಮ ಕೈಯಲ್ಲಿ ಸಿಕ್ಕಿರುವ ಎಂದಾಗ ಯಾರ ಆಸ್ತಿ ಹೇಗೆ ಹೊಡೆಯಬೇಕೆಂದು ನಿನಗಿನ್ನೂ ತಿಳಿಯದು. ಮಾತಿನಲ್ಲಿ ಮರಳು ಮಾಡಿ ಮನದ ಹಾಸಿಗೆಯನ್ನು ಹಾಸಿ ಗುಣದಲ್ಲಿ ಒಳ್ಳೆಯವರಂತೆ ಕಂಡು ಕೊನೆಗೆ ಅವರು ಮನಕ್ಕೆ ಹಚ್ಚಬೇಕು ಆ ಮುಳ್ಳಿನ ಬೇರೆಯನ್ನು. ಅಂದಾಗ ನಾವು ಮಾಡುವ ಕಾರ್ಯ ಸಫಲವಾದರೂ ಸಾಧ್ಯ. ಗೌಡ್ರ ಬರೀ ಮಾತೊಳಗೆ ಕಾರ್ಯ ಮುಗಿಸೋದು ಬ್ಯಾಡ ಬರ್ರಿ. ಅದು ಏನ್ ಅನ್ನೋದು ನನ್ನ ಹತ್ರ ಕುತ್ಕೊಂಡು ಮಾತಾಡೋಣಂತ. ಈಗ ಕಟ್ಯಾನ ಮಟ್ಟಿ ಕಡೆ ಹೋಗಿ ಆ ಸೀತವನ್ ಮನ್ಯಾಗ 1-2 ಲೀಟರ್ ತುಂಬಿಕೊಂಡೆ ಅಲ್ಲೇ ಹೊರಗಂಡಾಗ ಯಾವ್ದಾರ ಹಕ್ಕಿ ಬರ್ತತನ ನೋಡುನ್ ಬರಲ್ಲ. ನಡಿಮುಖ್ಯ ಹಕ್ಕಿಗಳ ಹಾರಾಟ ಕಾಣದೆ ಬಹಳ ದಿನವಾಗಿದೆ. ಅದರೊಡನೆ ನಾವು ಹಾರಾಡಿ ಮಜಾ ಮಾಡೋಣ. ಬರ್ರಿ ಮತ್ತೆ ತಡ